ಶರಾವತಿ ನದಿ ದಂಡೆ ಮೇಲಿರೋ ಸಿಗಂದೂರು ಚೌಡೇಶ್ವರಿ ದೇವಾಲಯ. ಈ ದೇವಿಯ ದರ್ಶನವನ್ನ ಮಾಡೋದೊಂದು ಖುಷಿ ಆದ್ರೆ ಅಲ್ಲಿಗೆ ಆ ಶರಾವತಿ ಹಿನ್ನೀರಿನಲ್ಲಿ ಲಾಂಚ್ನ ಮೂಲಕ ಸಾಗೋದೇ ಮತ್ತೊಂದು ಖುಷಿ. ನಾನು ಕೂಡ ಹೋಗಿದ್ದೆ. ದರ್ಶನವನ್ನ ಮುಗಿಸಿ ಅಲ್ಲೊಂದಷ್ಟು ಸಮಯ ವ್ಯಯಿಸಿ ನನ್ನ ಕುತೂಹಲದ ವಿಷಯವಾಗಿದ್ದ ಲಾಂಚ್ನ ಕಡೆಗೆ ಹೊರಟೆ. ಅದೆಷ್ಟು ಜನಗಳು, ಅದೆಷ್ಟು ವಾಹನಗಳು ಈ ಲಾಂಚ್ನ ಆಗಮನವನ್ನ ಕಾಯ್ತಾ ಇದ್ವು. ಲಾಂಚ್ ಬಂದ ಕೂಡಲೇ ಅವೆಲ್ಲವೂ ಅದನ್ನ ಹತ್ತಿ ಆ ಹಿನ್ನೀರಿನಲ್ಲಿ ಹೊರಟು. ಸುಮಾರು 20 ನಿಮಿಷದ ಪ್ರಯಾಣ ಒಂದು ತೀರದಿಂದ ಮತ್ತೊಂದು ತೀರಕ್ಕೆ ಸಾಗಿಸೋದಲ್ಲದೆ ಕೊನೆಯಿಲ್ಲದೆ ಕಾಣೋ ನೀರನ್ನ ನೋಡ್ತಾ ದೂರದಲ್ಲಿರೋ ಚಿಕ್ಕ ಚಿಕ್ಕ ದ್ವೀಪಗಳ ಕಡೆ ಕಣ್ಣು ಹಾಯಿಸ್ತಾ ನಮ್ಮ ವಾಹನಗಳಲ್ಲೇ ಈ ನೀರಿನಲ್ಲಿ ಸಾಗೋ ಅನುಭವ ಅಂತೂ ಅತ್ಯದ್ಭುತ. ಹೀಗೆ ಸಾಗ್ತಾ ಒಂದಷ್ಟು ಯೋಚನೆಗಳು ಬಂತು. ಪಕ್ಕದಲ್ಲೇ ನಡೀತಿದ್ದ 2.5 ಕಿಲೋಮೀಟರ್ ಉದ್ದದ ಸೇತುವೆ ನಿರ್ಮಾಣದ ಕಾಮಗಾರಿಯು ಕಣಿಬಿತ್ತು. ಇದರ ನಿರ್ಮಾಣ ಕಾರ್ಯ ಭರದಿಂದ ಸಾಗ್ತಾ ಇದೆ. ಇನ್ನೊಂದಷ್ಟು ದಿನಗಳಲ್ಲಿ ಇದು ಲೋಕಾರ್ಪಣೆಗೊಳ್ಳಲಿದೆ. ನಂತರ ಪ್ರವಾಸಿಗರನ್ನ ಸೆಳೆತಿದ್ದ ದ್ವೀಪದಂತಿರೋ ಈ ಊರುಗಳಿಗೆ ಸಂಪರ್ಕ ಕಲ್ಪಿಸುತ್ತಿದ್ದ ಈ ಲಾಂಚ್ಗಳ ಪ್ರಯಾಣವು ಸ್ಥಗಿತಗೊಳ್ಳಲಿದೆ. 1964ರಲ್ಲಿ ಶರಾವತಿ ನದಿಗೆ ಲಿಂಗನಮಕ್ಕಿ ಜಲಾಶಯ ನಿರ್ಮಾಣವಾದ ನಂತರ ಅದರ ಹಿನ್ನೀರಿನಲ್ಲಿ ಅದೆಷ್ಟು ಹಳ್ಳಿಗಳು ಮುಳುಗೋಗುತ್ತೆ. ಅಪಾರ ಆಸ್ತಿ ಪಾಸ್ತಿ ಕಳೆದುಕೊಂಡ ರೈತರ ಬಾಳು ಬೀದಿಗೆ ಬರುತ್ತೆ. ದ್ವೀಪದಂತಾದ ಊರುಗಳಿಗೆ ರಸ್ತೆಗಳಿಲ್ಲದೆ ಈ ಲಾಂಚ್ಗಳ ಮೊರೆ ಹೋಗಬೇಕಾಗತ್ತೆ. ಅವುಗಳು ತಮ್ಮ ಪ್ರಯಾಣ ನಿಲ್ಲಿಸಿದ್ರೆ ಖಂಡಿತವಾಗಿ ಬೇಜಾರಾಗತ್ತೆ. ಆದ್ರೆ ಸಂಪರ್ಕಕ್ಕೆ ಸದೃಢ ಸೇತುವೆ ನಿರ್ಮಾಣವಾದ ಖುಷಿ ಅಂತೂ ಈ ಜನರಿಗೆ ಸಿಗತ್ತೆ. ಇದಿಷ್ಟು ಯೋಚನೆಯಲ್ಲಿ ಮುಳುಗೆ ಹೋಗಿದ್ದ ನಾನು ಅದರಿಂದ ಹೊರಬಂದಾಗ ಲಾಂಚ್ ಬಂದು ತೀರಕ್ಕೆ ಸೇರಿತ್ತು. ನನ್ನ ರೀತಿ ಅಲ್ಲಿದ್ದ ಎಲ್ಲರ ಪ್ರಯಾಣವು ಅವರವರ ಊರಿನ ಕಡೆ ಹೊರಟಿತ್ತು. ಇದಿಷ್ಟೇ ಅಲ್ಲ, ಈ ಶರಾವತಿ ನದಿಯ ಬಗ್ಗೆ, ಹಿನ್ನೀರಿನಲ್ಲಿ ಮುಳುಗಿದ ಊರುಗಳ ಬಗ್ಗೆ, ಅಲ್ಲಿಯ ಜನರ ಬದುಕಿನ ಬಗ್ಗೆ, ಅವರ ನೋವಿನ ಕಥೆಗಳ ಬಗ್ಗೆ ತುಂಬಾ ಹೇಳೋದಿದೆ. ಫಾಲೋ ಮಾಡ್ಕೊಳ್ಳಿ. ಅದಕ್ಕೆ ಸಂಬಂಧಿಸಿದ ವಿಡಿಯೋಗಳು ಮುಂದೆ ಬರೋದಿದೆ.